ಇದು ನಿಜಕ್ಕೂ ಕೂಡ ಅತ್ಯಂತ ದಾರುಣ ಘಟನೆ. ಬೆಂಕಿಗೆ ಸಿಲುಕಿದ್ದಂತಹ ಗಂಡನ ಜೀವ ಉಳಿಸಬೇಕು ಅಂತೇಳಿ ಹೆಂಡತಿ 8 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಏರ್ ಆ್ಯಂಬುಲೆನ್ಸನ್ನು ಬುಕ್ ಮಾಡಿದರು. ಆದರೆ ಒಬ್ಬನ ಜೀವ ಉಳಿಸೋದಕ್ಕೆ ಹೋಗಿ 7 ಜನ ಜೀವ ಬಿಟ್ಟಿದ್ದಾರೆ. ಜಾರ್ಖಂಡ್ನಲ್ಲಿ ಏರ್ ಆ್ಯಂಬುಲೆನ್ಸ್ ಪತನವಾಗಿ ಈ ಘೋರ ದುರಂತ ಸಂಭವಿಸಿದೆ. ಆ ಕರುಣಾಜನಕ ಕಥೆಯನ್ನು ನಿಮಗೂ ತೋರಿಸ್ತೀವಿ. ಆಯಸ್ಸು ಮುಗಿದ್ರೆ ಸಾವು ಅನ್ನೋದು ಯಾವ ರೂಪದಲ್ಲಾದರೂ ಬರುತ್ತೆ ಅನ್ನೋದಕ್ಕೆ ಜಾರ್ಖಂಡ್ನ ಈ ಘಟನೆನೇ ಸಾಕ್ಷಿ. ಒಬ್ಬನ ಜೀವ ಉಳಿಸೋಕೆ ಅಂತ ಸಹಾಯಕ್ಕೆ ಹೋದ 6 ಜನರ ಜೀವನೇ ಹೋಗಿದೆ. ಜಾರ್ಖಂಡ್ನ ಛತ್ರಾ ಜಿಲ್ಲೆಯಲ್ಲಿ ವಿಶೇಷ ವಿಮಾನ ಆಂಬ್ಯುಲೆನ್ಸ್ ಪತನವಾಗಿ 2 ಪೈಲಟ್ಗಳು, 1 ವೈದ್ಯರು, 1 ರೋಗಿ ಮತ್ತು ಆತನ 4 ಸಂಬಂಧಿಕರು ಗುರುತೇ ಸಿಗದಂತೆ 7ಕ್ಕೆ 7 ಜನನೂ ಸುಟ್ಟು ಕರಕಲಾಗಿದ್ದಾರೆ. ಈ ಫೋಟೋದಲ್ಲಿ ಹೆಂಡತಿ ಜೊತೆ ಖುಷಿಯಾಗಿರೋ ಈತನ ಹೆಸರು ಸಂಜಯ್ ಕುಮಾರ್. ಜಾರ್ಖಂಡ್ನ ಚಾಂದ್ವಾದಲ್ಲಿ ಹೋಟೆಲ್ ನಡೆಸ್ತಿದ್ರು. ಹೋಟೆಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸಂಜಯ್ ದೇಹ 65% ಸುಟ್ಟು ಹೋಗಿತ್ತು. ಸ್ಥಳೀಯ ಆಸ್ಪತ್ರೆಯಲ್ಲಿ ಆಗಲ್ಲ, ತಕ್ಷಣ ದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂದ್ರು. ಅದಕ್ಕೆ ವಿಶೇಷ ವಿಮಾನ ಆಂಬ್ಯುಲೆನ್ಸ್ ಬುಕ್ ಮಾಡಬೇಕಿತ್ತು. ಹಿಂದು ಮುಂದು ಯೋಚಿಸದೆ ಗಂಡನನ್ನ ಉಳಿಸ್ಕೊಳ್ಳೋಕೆ ಸಂಜಯ್ನ ಪತ್ನಿ ಸಂಬಂಧಿಕರ ಕೈಕಾಲು ಹಿಡಿದು 8 ಲಕ್ಷ ರೂಪಾಯಿ ಸಾಲ ಮಾಡಿ ಏರ್ ಆಂಬ್ಯುಲೆನ್ಸ್ ಬುಕ್ ಮಾಡಿಸಿದ್ರು. ಆದ್ರೆ ಅದೇ ಏರ್ ಆಂಬ್ಯುಲೆನ್ಸ್ ಅಪಘಾತವಾಯಿತು. ವಿಮಾನದಲ್ಲಿದ್ದ ಕ್ಯಾಪ್ಟನ್ ಪೈಲಟ್ ಸ್ವರಾಜ್ ಸಿಂಗ್, ಸಹ ಪೈಲಟ್ ವಿಕಾಸ್ ಭಗತ್, ಅರವಳಿಕೆ ತಜ್ಞ ಡಾಕ್ಟರ್ ವಿಕಾಸ್ ಕುಮಾರ್ ಗುಪ್ತಾ, ಗಾಯಾಳು ಸಂಜಯ್, ಆತನ ಪತ್ನಿ ಅರ್ಚನಾ, ಸಂಜಯ್ ಸಹಾಯಕ್ಕೆ ಬಂದಿದ್ದ 2 ಕುಟುಂಬ ಸದಸ್ಯರೂ ಸೇರಿ 7 ಜನನೂ ಸ್ಥಳದಲ್ಲೇ ಸಜೀವ ದಹನವಾಗಿ ಹೋದ್ರು. क्रैश हुआ है ड्यू टू थंडरस्टॉर्म। तो जैसे हम लोगों को इन्फॉर्मेशन पता चला, हम लोग मेडिकल टीम के साथ जो है रश किए यहाँ पे, बट अनफॉर्चुनेटली डॉक्टर्स का टीम इन्होंने फाउंड डेड डिक्लेयर किया। तो हम लोगों ने उनका बॉडीज को निकाल करके पोस्टमार्टम के लिए और फर्दर इन्वेस्टिगेशन के लिए भेजे हैं। ನಿನ್ನೆ ರಾತ್ರಿ 7:56ಕ್ಕೆ ರಾಂಚಿಯಿಂದ ದೆಹಲಿಗೆ ಹೋಗ್ತಿದ್ದಾಗ ಏರ್ ಆಂಬ್ಯುಲೆನ್ಸ್ ಪತನವಾಗಿದೆ. ಜಾರ್ಖಂಡ್ನ ಛತ್ರಾ ಜಿಲ್ಲೆಯ ಸಿಮರಿಯಾ ಬ್ಲಾಕ್ನ ಕಸರಿಯಾ ಪಂಚಾಯತ್ನಲ್ಲಿ ಅಪಘಾತಕ್ಕೀಡಾಗಿದೆ. ರಾತ್ರಿ 10 ಗಂಟೆ ಸುಮಾರಿಗೆ ಸ್ಥಳಕ್ಕೆ ರಕ್ಷಣಾ ಪಡೆಗಳು ಬರುವಷ್ಟರಲ್ಲಿ 7ಕ್ಕೆ 7 ಜನರ ಜೀವವೂ ಹೋಗಿತ್ತು. ಕೊನೆಗೆ 7 ಜನರ ಶವಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ದುರಂತ ಅಂದ್ರೆ ಸುಟ್ಟು ಕರಕಲಾಗಿದ್ದ ತುಂಡು ತುಂಡಾದ ದೇಹಗಳನ್ನ ಕವರ್ನಲ್ಲಿ ಮೂಟೆ ತರ ಕಟ್ಟಿ ಕುಟುಂಬಕ್ಕೆ ಹಸ್ತಾಂತರಿಸಬೇಕಾಯಿತು. मेरा बेटा वीआईपी मूवमेंट में एयर एम्बुलेंस चलाता था, कितनों का जान बचाया, आज खुद चला गया। बेटा का डेड बॉडी भी देखा मैं वहां। ಹೋಟೆಲ್ ನಡೆಸ್ತಿದ್ದ ಸಂಜಯ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಹೋದ್ರೆ ಸಂಜಯ್ ಜೀವ ಉಳಿಸೋಕೆ ಹೋದ 6 ಜನನೂ ವಿಮಾನ ದುರಂತದಲ್ಲಿ ಜೀವ ಬಿಟ್ಟಿದ್ದಾರೆ. ಎಲ್ಲಿನ ಹೋಟೆಲ್, ಎಲ್ಲಿನ ಏರ್ ಆಂಬ್ಯುಲೆನ್ಸ್, ಎಲ್ಲಿನ ದುರಂತ. ಒಟ್ನಲ್ಲಿ 1 ಜೀವ, ಒಂದೇ ಒಂದು ಭರವಸೆ, 4 ಕುಟುಂಬಗಳ 7 ಜನರ ಕೊನೆಯಾಗಿದೆ. ಸದ್ಯಕ್ಕೆ ರೆಡ್ ಬರ್ಡ್ ಏರ್ವೇಸ್ ಪ್ರೈವೇಟ್ ಲಿಮಿಟೆಡ್ ಬೀಚ್ ಕ್ರಾಫ್ಟ್ C-90 ವಿಮಾನ ಬ್ಲಾಕ್ ಬಾಕ್ಸ್ಗಳು ಸಿಕ್ಕಿದೆ. ಇದರಲ್ಲಿ ನಿಜಕ್ಕೂ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.